ಮೊದಲನೇದಾಗಿ ಕೆಲವು ವಿಷಯಗಳು ತುಂಬಾ ತುರ್ತಾಗಿ ನಡೆದು ಬಿಡ್ತವೆ, ಆಕಸ್ಮಿಕವಾಗಿ ನಡೆಯುತ್ತವೆ, ಕೆಲವು ಉದ್ದೇಶಪೂರ್ವಕವಾಗಿ ಕೂಡ ನಡೆಯುತ್ತವೆ. ನಾವು ಹಿಂದೆ ನಡೆದಂತ ಒಂದು ಪ್ರೆಸ್ ಮೀಟ್ ನಲ್ಲಿ ತುಂಬಾ ಗಟ್ಟಿಯಾಗಿ ನಾನು, ನಿರ್ಮಾಪಕರಾದಂತ ಚಲವಾದಿ ಕುಮಾರ್ ಅವರು, ಶ್ರೀನಗರ ಕಿಟ್ಟಿ ಅವರು, ನಾಗಶೇಖರ್ ಅವರು ಒಂದು ಮಾತಾಡಿದ್ವಿ. ಏನಂದ್ರೆ ಎರಡೆರಡು ಮೂರು ತೆಲುಗು ಸಿನಿಮಾಗಳು ಜನವರಿ 10 ನಂತರ ರಿಲೀಸ್ ಆಗ್ತಾ ಇದೆ. ಕನ್ನಡದಲ್ಲಿ ಒಂದು ಎಲ್ರಿಗೂ ಗೊತ್ತಿದೆ, ಇದನ್ನೇನು ರಹಸ್ಯ ಏನಲ್ಲ. ಕನ್ನಡದ ಸಿನಿಮಾಗಳಿಗೆ ಥಿಯೇಟರ್ಗಳ ಸಮಸ್ಯೆ ಅನ್ನೋದು ಚೇಂಬರ್ ಅಲ್ಲಿ ಹೊಡೆದಾಟ ಮಾಡೋದು ಮೊದಲಿನಿಂದನೂ, ಇದು ಆದಿ ಕಾಲದಿಂದನೂ ನಮಗೊಂಥರ ರೂಢಿಗತ ಆಗೋಗಿದೆ. ಇದನ್ನು ಫೈಟ್ ಮಾಡ್ತಾನೆ ಬರ್ತಾ ಇದೀವಿ. ಆದರೂ ಕೂಡ ಇದು ಅಪ್ಪಟ ಕನ್ನಡದ ಒಂದು ಸಿನಿಮಾಗೆ ನಾವೆಲ್ಲರೂ ಕನ್ನಡಿಗರು ಸೇರಿ ಒಂದು ಥಿಯೇಟರ್ಗಳನ್ನ ತಗೊಳ್ತೀವಿ, ಚಿತ್ರರಂಗ ಬಿಡೋದಿಲ್ಲ, ಏನೇ ಮಾಫಿಯಾ ಬಂದ್ರು ಬಿಡಲ್ಲ ಅಂದಾಗ ಕೆಲವು ಕಾಣದ ಕೈಗಳು ತೆಲುಗು ಮತ್ತು ಕರ್ನಾಟಕಕ್ಕೆ ಓಡಾಡುವಂತ ಕೈಗಳಿಗೆ ಥಿಯೇಟರ್ಗಳು ಬೇಕಾಗಿತ್ತು. ಅವ್ರದ್ದೇನೋ ಹಣಕಾಸಿನ ಈ ಕಾಣದ ಕೈಗಳ ಬಗ್ಗೆ ಸಿನಿಮಾ ರಿಲೀಸ್ ಆದ ನಂತರ ಖಂಡಿತವಾಗ್ಲೂ ಅದರ ಹೆಸರನ್ನ ಹೇಳ್ತೀವಿ. ಅದಕ್ಕೆ ಧನ್ಯವಾದ ಕಾಣದ ಕೈಗಳಿಗೆ, ಯಾಕೆಂದ್ರೆ ಅವ್ರು ನಮ್ಗಿನ್ನೂ ಒಳ್ಳೇದನ್ನೇ ಮಾಡಿದ್ದಾರೆ. ಚಲವಾದಿ ಕುಮಾರ್ ಅವ್ರಿಗೂ ಕುರ್ತುಂದ ಶೀತಾಕಾಲಂಗೂ ಸಂಬಂಧವೇ ಇಲ್ಲದಂತ ವಿಚಾರದಲ್ಲಿ ಅಲ್ಲಿ ಒಂದು ವಾರ ಸಂಕ್ರಾಂತಿ ಕಾಲದಲ್ಲಿ ಕೋರ್ಟ್ಗಳು, ನ್ಯಾಯದ ಕಲಾಪಗಳು ನಿಮ್ಗೆಲ್ಲರಿಗೂ ಗೊತ್ತು, ಆಂಧ್ರದಲ್ಲಿ ನಡೆಯಲ್ಲ. ರಜಾ ಇರುವಂತ ಸಂದರ್ಭದಲ್ಲಿ ಆ 6 ದಿನಗಳನ್ನ ಬಳಸ್ಕೊಂಡು ತುಂಬಾ ವ್ಯವಸ್ಥಿತವಾದಂಥ ಒಂದು ಸಂಚನ್ನು ಮಾಡಿ ಒಂದು ಸಿನಿಮಾನ ತಡೆಯಾಜ್ಞೆ ತಂದು ನಿಲ್ಲಿಸುವಂತ ಕೆಲಸ ಮಾಡಿದ್ರು. ನಾನು ಗುರ್ತುಂದ ಶೀತಕಾಲಂ ಕಾಲಘಟ್ಟದಿಂದನೂ ನಾಗಶೇಖರ್ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ, ಓಡಾಡ್ತಾ ಇದ್ದೀವಿ. ಅದರ ಪಬ್ಲಿಸಿಟಿಗೆ ಹೋಗಿದ್ದೆ, ಅದರ ರಿಲೀಸ್ಗೆ ಹೋಗಿದ್ದೆ, ಅದರ ಕೊನೆ ಹಂತದ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದೆ. ಅದೇ ನಿರ್ಮಾಪಕರು ನಮ್ಗಳ ಎದುರುಗಡೆ ಹೇಳಿದ್ರು, ಈ ಸಿನಿಮಾ ಲಾಭ ಆಗ್ಲಿ ನಷ್ಟ ಆದ್ರೂ ಏನೇ ಆದ್ರೂ ನಾವು ನನಗೆ ಇನ್ನೊಂದು ಸಿನಿಮಾ ಮಾಡಿಕೊಡಬೇಕು ಅನ್ನೋದಷ್ಟೇ ನಾಗಶೇಖರ್ ಮತ್ತು ಅವರ ನಡುವೆ ಇದ್ದಂತ ಒಂದು ಅಲಿಖಿತ ಮತ್ತು ಇನ್ನೊಂದು ಲಿಖಿತ ಒಪ್ಪಂದ ಇತ್ತು. ಇದರಲ್ಲಿ ಶ್ರೀನಗರ ಕಿಟ್ಟಿ ಅವರ ಮಹಾನದಿ ಕ್ರಿಯೇಷನ್ಸ್ ಎಲ್ಲಿಂದ ಬಂದುಬಿಡುತ್ತೆ, ಚಲವಾದಿ ಕುಮಾರ್ ಅವರ ಪವಿತ್ರ ಇಂಟರ್ನ್ಯಾಷನಲ್ ಎಲ್ಲಿಂದ ಬಂದುಬಿಡುತ್ತೆ. ಸೊ ಈ ತರದ್ದು ಪ್ರಯತ್ನಗಳನ್ನು ಅವರು ಮಾಡ್ತಾನೆ ಇರ್ತಾರೆ, ನಾವು ಗೆಲ್ತಾನೆ ಇರ್ಬೇಕಾಗತ್ತೆ. ಎಲ್ಲಿ ತನಕ ಇದೊಂದು ಆರ್ಬಿಟ್ರಿ ಕಮಿಟಿ ಇದೆ, ಚೇಂಬರ್ ಇದೆ, ಮತ್ತೊಬ್ಬರಿದ್ದಾರೆ, ಅವರೆಲ್ಲರೂ ಕೂಡ ಒಂದು ಸಾಲಿಡ್ ಆದಂತಹ ಒಂದು ಗಟ್ಟಿಯಾದ ಕನ್ನಡಕ್ಕೆ ಇಷ್ಟು ಪರ್ಸೆಂಟೇಜ್ ಥಿಯೇಟರ್ಗಳನ್ನ ಬಿಟ್ಟು ಕೊಡ್ಲೇಬೇಕು, ಆ ರನ್ನನ್ನು ತೆಗಿಬಾರ್ದು ಅನ್ನುವ ಹೊಸ ಸಿನಿಮಾಗಳಿಗೆ ಏನ್ ಮಾಡಬೇಕು ಅನ್ನೋ ಒಂದು ಪರಿಷ್ಕೃತ ಕಾನೂನನ್ನ ತರದೆ ಹೋದ್ರೆ ಈ ತರ ಸಮಸ್ಯೆಗಳನ್ನ ಚಿತ್ರರಂಗದಲ್ಲಿ ನೀವು ಪ್ರತಿ ವಾರ ರಿಲೀಸಿಗೆ ನೋಡ್ತಾ ಇರ್ತೀರಾ. ಇದನ್ನ ಫೇಸ್ ಮಾಡ್ತಾನೆ ಇರ್ಬೇಕಾಗತ್ತೆ. ನಾವು ಇನ್ನೊಂದಷ್ಟು ಗಟ್ಟಿಯಾಗಿ ಜನರ ಹತ್ರಕ್ಕೆ ಹೋಗೋದಕ್ಕೆ ಇದು ಸಹಾಯ ಆಯ್ತು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಯಾವುದೇ ಕಲ್ಲು ಹೆಸರು ಅದನ್ನ ಹಿಡ್ಕೊಂಡು ಮನೆ ಕಟ್ಟುವಂತಹ ಮತ್ತು ವಿಗ್ರಹಗಳನ್ನ ಕೆತ್ತಿ ಪ್ರತಿಷ್ಠಾಪನೆ ಮಾಡಿ ದೇವ್ರು ಮಾಡುವಂತ ರೂಢಿ ನಮ್ಗೆಲ್ಲರಿಗೂ ಆಲ್ರೆಡಿ ಇದೆ. ಅದಕ್ಕೆಲ್ಲ ಹೆದರದಿರಲಿಲ್ಲ. ಬಟ್ ನಮಗೊಂದು ಟಿಪ್ ಇತ್ತು, ಅಥವಾ ಅದಕ್ಕೇನಂತಾರೆ ಒಂದು ಸೂಚನೆ ಇತ್ತು, ಈ ತರದ್ದೇನೋ ಒಂದು ನಾವು ಯಾವಾಗ ಥಿಯೇಟರ್ ಸೆಟಪ್ಗಳ ಬಗ್ಗೆ ಮಾತಾಡ್ತೀವಿ, ಗಟ್ಟಿಯಾಗಿ ಧ್ವನಿ ಎತ್ತೀವಿ, ಈ ಡಿಸ್ಟ್ರಿಕ್ಟ್ ಸೆಂಟರ್ಗಳಲ್ಲಿ ಇದೇ ತರದ ಥಿಯೇಟರ್ ಬೇಕು, ಗಡಿನಾಡ ಭಾಗದಲ್ಲಿ ಹೀಗೆ ಮಾಡ್ತೀವಿ, ಹೈದರಾಬಾದ್ ಕರ್ನಾಟಕ ಹೀಗೆ ಮಾಡ್ತೀವಿ, ಮುಂಬೈ ಕರ್ನಾಟಕ ಹೀಗೆ ಮಾಡ್ತೀವಿ ಅಂದಾಗ ಅದೊಂದು ಸೂಚನೆ ಇತ್ತು. ಆದ್ರೆ ಅದು ಇಷ್ಟು ಸಬಲವಾಗಿ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ನ್ಯಾಯಾಲಯಕ್ಕೆ ವಿಶೇಷವಾದಂತಹ ಕೃತಜ್ಞತೆಗಳನ್ನ ಇಲ್ಲಿ ಹೇಳಬೇಕು. ದೇಶದ ಕಾನೂನು ಸರಿಯಾದವರ ಪರ ಇರುತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ. ಸಂವಿಧಾನಕ್ಕೆ ನಾವು ಗೌರವಿಸ್ತಾ ಈಗ ತಾರೀಖನ್ನ ಮುಂದೆ ಯಾವಾಗ ಬರುತ್ತೆ ಅನ್ನೋದನ್ನ ನಿರ್ಮಾಪಕರು ಹೇಳ್ತಾರೆ, ಈ ಕೋರ್ಟ್ ಪ್ರೊಸೀಜರ್ ಏನಾಯ್ತು ಅಂತ ಹೇಳ್ತಾರೆ. ಇದು ಇನ್ನೊಂದಷ್ಟು ಪ್ರಚಾರ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ, ಗಟ್ಟಿಯಾದ ಥಿಯೇಟರ್ ಸೆಟಪ್ಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಿಮಗೆ ಗೊತ್ತಿರುವಂತೆ ಒಂದು ಸಲ ಥಿಯೇಟರ್ನ ಸೆಟಪ್ ಮಾಡಿ, ಆಮೇಲೆ 2 ವಿಷಯಗಳನ್ನ ನಾನು ಕ್ಲಿಯರ್ ಮಾಡ್ತೀನಿ. ಇಲ್ಲಿ ಕೆಲವು ಮಾಧ್ಯಮಗಳಿಗೆ, ಅಂದ್ರೆ ಕೆಲವು ಯೂಟ್ಯೂಬರ್ಸ್ಗಳಿಗೆ ಮತ್ತು ಡಿಜಿಟಲ್ ಮಾಧ್ಯಮದವರಿಗೆ ಅವ್ರು ಇಲ್ಲಿದ್ದಾರೆ ಅಂತ ಅನ್ಕೊಂಡು ಹೇಳ್ತಾ ಇದ್ದೀನಿ. ಇಲ್ಲಿರೋದು 3 ಪಿಲ್ಲರ್ಸ್ ಸಂಜು ವೆಡ್ಸ್ ಗೀತಾ ಭಾಗ 2ರಲ್ಲಿ. ಒಂದು ನಾಗಶೇಖರ್ ಅವರು, ಚಲವಾದಿ ಕುಮಾರ್ ಅವರು, ನಾಯಕ ನಟರಾದಂತ ಶ್ರೀನಗರ ಕಿಟ್ಟಿ ಅವರು. ಇದರ ಹಣಕಾಸಿನ ವ್ಯವಹಾರ ಮತ್ತು ಇನ್ನೊಂದು ಏನಾದರೂ ಇದ್ರೆ ಅವರು 3 ಜನಕ್ಕೆ ಮಾತ್ರ ಸಂಬಂಧಿಸಿದ್ದು. ಮತ್ತು ಅಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಂಡ್ಯ ಕಿಟ್ಟಿ ಅವರು ಕೂತಿದ್ದಾರೆ, ಅವ್ರಿಗೆ ಸಂಬಂಧಿಸಿದ್ದು. ಇಲ್ಲಿ ತಂಡದ ಒಳಗಡೆ ಯಾರಿಗೂ ಒಳ ಜಗಳಗಳಿಲ್ಲ. ಮೊದಲನೇದಾಗಿ ಕೆಲವರು ತುಂಬಾ ಗಟ್ಟಿಯಾಗಿ ಮಾಡಿದ್ದಾರೆ, ಇದು ಒಳ ಜಗಳದ ಕಾರಣಕ್ಕೆ ಸಮಸ್ಯೆ ಆಯ್ತು ಅಂತ. ಒಳ ಜಗಳಗಳಿದ್ದಿದ್ರೆ ರಿಲೀಸ್ ಟೈಮಲ್ಲಿ ಯಾರೋ ಹಿಂಗೆ ಕೂತ್ಕೋತಾ ಇರಲಿಲ್ಲ ಒಟ್ಟಿಗೆ. ಸಿನಿಮಾ ರಿಲೀಸ್ಗೆ ಇಷ್ಟು ತೊಂದರೆ ಆದರೂ ಕೂಡ ಗಟ್ಟಿಯಾಗಿ ನಿಂತ್ಕೊಳ್ತಾ ಇರಲಿಲ್ಲ. ಎರಡನೇದು, ಬೇರೆ ಯಾವುದೋ ಫೈನಾನ್ಸ್ ಪ್ರಾಬ್ಲಮ್ ಇತ್ತು, ಇನ್ನೊಂದು ಪ್ರಾಬ್ಲಮ್ ಇತ್ತು. ಕೆಲವರೆಲ್ಲ ಹೇಳಿದ್ದಾರೆ ಇದು ಇಷ್ಟು ಕೋಟಿಯ ಸಿನಿಮಾ, ಬಜೆಟ್ ನೋಡಿದ್ರಂತ ನೀವು,
ನಮ್ಮ ಖರ್ಚು ವೆಚ್ಚಗಳನ್ನು ನೋಡಿದೀರಾ? ಆ ತಂಡಕ್ಕೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಕಷ್ಟಪಟ್ಟಿರ್ತೀವಿ, ಎಲ್ಲಿಂದ ಸಾಲ ತಂದಿರ್ತೀವಿ, ಯಾರ್ಯಾರಿಗೆ ಪೇಮೆಂಟ್ ಹೋಗಿರಲ್ಲ. ರಿಲೀಸಿಗೆ ಬಂದು ಕಾಪಿ ತೆಗಿಬೇಕಾದ್ರೆ ನನ್ನಿಂದ ಹಿಡಿದು ಎಲ್ಲರದು NOC ಆಗಿರ್ಬೇಕಲ್ವಾ, DOP ಸೈನ್ ಆಗಿರ್ಬೇಕಲ್ವಾ? ಆ ಥರದ್ದೇನು ತೊಂದರೆ ಇಲ್ಲ. ಅದನ್ನ ದಯವಿಟ್ಟು ಸುಳ್ಳು ಸುದ್ದಿಗಳನ್ನ ಹಬ್ಬಿಸಬೇಡಿ. ಕನ್ನಡದ ಚಿತ್ರರಂಗಕ್ಕೆ ತೆಲುಗರ ಸಿನಿಮಾಗಳು, ನಾನು ತೆಲುಗು ಚಿತ್ರರಂಗನ ಕೂಡ ದೂರ್ತಾ ಇಲ್ಲ, ಇದು ಎರಡರ ನಡುವೆ ಇರ್ತಕ್ಕಂಥವರು ಕೆಲವೊಂದು ಅವಕಾಶಗಳನ್ನು ಬಳಸ್ಕೊಂಡು ಈ ಥರದ್ದು ದುರ್ಘಟನೆಗಳನ್ನು ಮಾಡಿದಾಗ, ಎಡವಟ್ಟುಗಳನ್ನು ಮಾಡಿದಾಗ ಸಪೋರ್ಟ್ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಸದ್ಯದಲ್ಲೇ ಸಿನಿಮಾ ರಿಲೀಸ್ ಆಗುತ್ತೆ, ಇನ್ನೊಂದಷ್ಟು ಪ್ರಚಾರ ಭರಾಟೆಯಿಂದ ನಡೆಯುತ್ತೆ. ಆಲ್ರೆಡಿ ಕಾಪಿ ತೆಗೆದಾಗಿದೆ, ಕ್ಯೂಬ್ಗೆ ಅಪ್ಲೋಡ್ ಆಗಾಗಿತ್ತು. ನಿಮಗೆ ಸವಾಲುಗಳು ಹೆಂಗೆ ಬರುತ್ತೆ ಒಂದು ಸಿನಿಮಾಗೆ ಅಂದರೆ, ಈಗ ಮತ್ತೆ ಥಿಯೇಟರ್ ಸೆಟಪ್ ಮಾಡಬೇಕು. ಈಗ 3 ತೆಲುಗು ಸಿನಿಮಾ ಇದೆ, ಕನ್ನಡದ ಸಿನಿಮಾಗಳು ಕೂಡ ಹಲವಾರು ಬಿಡುಗಡೆ ಆಗ್ತಾ ಇದೆ. ಅವೆಲ್ಲರಿಗೂ ಅಭಿನಂದನೆಗಳು, ಎಲ್ಲಕ್ಕೂ ಒಳ್ಳೇದಾಗಬೇಕು, ಎಲ್ಲ ಸಿನಿಮಾಗಳಿಗೂ ಒಳ್ಳೇದಾಗಬೇಕು. ಮತ್ತೆ ಥಿಯೇಟರ್ ಸೆಟಪ್ ಮಾಡಬೇಕು, ಮತ್ತೆ ಆ ರನ್ನ ನೋಡಬೇಕು, ಮತ್ತೆ ಬಿಸ್ನೆಸ್ನ ನೋಡಬೇಕು, ಮತ್ತೆ ಕ್ಯೂಬ್ ಅಪ್ಲೋಡ್ ಮಾಡಬೇಕು, ಎಲ್ಲಾ ಕಡೆಯಿಂದ ಆಗಬೇಕು. ಇದು ನಿರ್ಮಾಪಕರಿಗೆ ಹೊಣೆ, ನಿರ್ದೇಶಕರ ಹೊಣೆ, ನಾಯಕ ನಟರ ಹೊಣೆ, ಅದರಲ್ಲಿ ಕೆಲಸ ಮಾಡೋ ಕಲಾವಿದರಿಗೆ ಹಿನ್ನಡೆ ಆಗುತ್ತೆ. ಇದೆಲ್ಲವನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಬೆಂಬಲ ಇರಲಿ. ಮತ್ತು ಈ ತರದ ಶಕ್ತಿಗಳ ವಿರುದ್ಧ ಇಲ್ಲಿ ಯಾವುದೇ ಒಕ್ಕೂಟದ ಸಮಸ್ಯೆ ಇಲ್ಲ, ಚೇಂಬರ್ದ ಸಮಸ್ಯೆ ಇಲ್ಲ, ಎಲ್ಲ ಸಿನಿಮಾಗಳು ಸಮಸ್ಯೆಗಳಿರುತ್ತೆ. ಅದನ್ನ ದಾಟ್ಕೊಂಡೇ ಸಿನಿಮಾ ರಿಲೀಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ದೊಡ್ಡ ಬಜೆಟ್ನ ಸಿನಿಮಾ ಮಾಡುವಾಗ ಒಂದಷ್ಟು ಆತಂಕಗಳು ಇದ್ದೇ ಇರುತ್ತೆ, ಅದು ತಂಡಗಳಿಗೆ ಮಾತ್ರ ಗೊತ್ತಿರುತ್ತೆ. ಆ ಥರದ್ದು ಯಾವುದೂ ಇಲ್ಲ. ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಪ್ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿರಲಿ. ಈ ಒಂದು ಸಿನಿಮಾ ಗೆದ್ರೆ, ಈ ಒಂದು ಸಿನಿಮಾ ಸರಿಯಾಗಿ ರಿಲೀಸ್ ಆದ್ರೆ ಮುಂದೆ ಬರೋರಿಗೆಲ್ಲ ಒಂದು ಮಾದರಿ ಆಗುತ್ತೆ. ಈ ತರದ್ದು ನೀವು ನೋಡಿದೀರಾ, ಹಿಂದೆ ಹಲವಾರು ಕಾರಣಗಳಿಗೆ ಸಿನಿಮಾಗಳು 1 ದಿನ ಪೋಸ್ಟ್ಪೋನ್ ಆಗಿದ್ದಿದೆ, 2 ದಿನ ಪೋಸ್ಟ್ಪೋನ್ ಆಗಿದ್ದಿದೆ, 1 ವಾರಕ್ಕೆ ಪೋಸ್ಟ್ಪೋನ್ ಆಗಿದ್ದಿದೆ. ಸರ್ವೇ ಸಾಮಾನ್ಯವಾಗಿ ಇದನ್ನು ಮಾಡಿಬಿಡ್ತಾರೆ. ಇಂಥ ಶಕ್ತಿಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಿನಿಮಾ ತಂಡಗಳಿಗೆ, ಕನ್ನಡ ಚಿತ್ರರಂಗಕ್ಕೆ ಮತ್ತು ಉದ್ಯಮಕ್ಕೆ, ಇಲ್ಲಿರ್ತಕ್ಕಂಥ ತಂತ್ರಜ್ಞರಿಗೆ ಏನು ಮಾಡೋದು ಬೇಡ. ಸುಳ್ಳು ಸುದ್ದಿಗಳನ್ನ ಹರಡಿಸ್ದೆ ಸರಿಯಾದ ಸುದ್ದಿ, ನಾನೇ ಮೀಡಿಯಾದವನಿದ್ದೀನಿ, ನಾನು ನಿಮ್ಗೆ ಸಿಗ್ತೀನಿ, ಕೇಳಿದ್ರೆ ನಾನೇ ಹೇಳ್ತೀನಿ, ಎಲ್ಲರೂ ಫೋನು ಅಟೆಂಡ್ ಮಾಡ್ತಾ ಇದ್ದೀನಿ, ಇದು ಹೀಗೆಲ್ಲ ಹೀಗೆ ಅಂತ ಹೇಳಿದೀವಿ. ಆ ಕಾಪಿಗಳನ್ನು ಕೂಡ ಯಾರಾದರೂ ಕೇಳಿದ್ರೆ ಕಳಿಸ್ಕೊಡ್ಬೋದಿತ್ತು. ಈಗಲೂ ಕೂಡ ಡೈರೆಕ್ಟರ್ ಕಾಪಿ ತಂದಿದ್ದಾರೆ, ಅದನ್ನ ನೀವು ನೋಡ್ಬೋದು, ಪಬ್ಲಿಷ್ ಮಾಡ್ಬೋದು. ನಿಮ್ಮ ಪ್ರೀತಿ ಇರಲಿ ಅಂತ ಕೇಳ್ಕೊತೀನಿ. ಮುಂದಿನ ತಾರೀಕು ಮತ್ತೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನಮ್ಮ ಚಲವಾದಿ ಕುಮಾರ್ ಅವರು ಮತ್ತೆ ಕಿಟ್ಟ ಅವರು ಹೇಳ್ತಾರೆ. ಕಿಟ್ಟ